ನಮ್ಮಮ್ಮ ಮಾಡ್ತಿದ್ದ ಬೆಂಡೆಕಾಯಿ ಬೋಳ್ಹುಳಿ ಇದು ನನ್ನ ಫೇವ್ರೆಟ್. ಊರಿನ ಬೆಂಡೆಕಾಯಿ ಇದ್ದರೆ ಭಾರಿ ಒಳ್ಳೆದಾಗ್ತದೆ. ನಿಮ್ಗೊಂದು ವಿಷಯ ಹೇಳ, ನಮ್ದು ಮನೆ ಕಟ್ಟಿ 10 ವರ್ಷ ಆಯಿತು. ಆಗ ನಾವು ಫುಲ್ ಫೋಕಸ್ ಮಾಡಿದ್ದು ಬಾಗಿಲಿಗೆ. ಮರದ ಹಾಗೆ ಕಾಣ್ತದಲ್ವಾ, ಆದರೆ ಇದು ಫುಲ್ ಸ್ಟೀಲ್ ಇದು. ಹಾಗಾಗಿ ಗೆದ್ದಲು ಬರುವುದಿಲ್ಲ, ಮಳೆಗಾಲದಲ್ಲಿ ದೊಡ್ಡ ಚಿಕ್ಕದು ಸಹ ಆಗೋದಿಲ್ಲ. ಮಲ್ಟಿ ಲಾಕಿಂಗ್ ಸಿಸ್ಟಮಿಂದ ಸೇಫ್ ಸಹ. ನನಗಂತೂ ಭಾರಿ ಖುಷಿ. ಈಗಲೂ ಹೊಸತ್ತಿನ ಹಾಗೆ ಕಾಣ್ತದಲ್ವಾ. ಯಾರಿಂದ ತಗೊಂಡದ್ದು ಗೊತ್ತಾ? ಕಾಮಾಕ್ಷಿ ಸ್ಟೀಲ್ಸ್ ಪುತ್ತೂರು ಅವರಿಂದ. ಬೆಂಡೆಕಾಯಿ ಹೋಳನ್ನು ಹುಣಸೆ ನೀರಲ್ಲಿ ಬೇಯಿಸಲಿಕ್ಕೆ, ಹೋಳು ಬೇಯಲಿಕ್ಕೆ ಬೇಕಾದಷ್ಟು ಹುಣಸೆ ನೀರನ್ನೇ ಡೈಲ್ಯೂಟ್ ಮಾಡಲಿಕ್ಕೆ ಹೋಳು ಬೇಗ ಸಹ ಬೇಯ್ತದೆ. ನಮ್ಮ ತಂದೆ ಹೇಳ್ತಿದ್ರು, ಈ ಊರಿನ ಬೆಂಡೆಯ ಬೋಳ್ಹುಳಿಗೆ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕಿಲ್ಲ, ಬೆಂದ ಬೆಂಡೆಕಾಯಿಯ ಪರಿಮಳವೇ ಇರಬೇಕು ಅಂತ. ಇಂಗು ಹಾಕಿ ಫಸ್ಟ್ ಕ್ಲಾಸ್ ಒಗ್ಗರಣೆ ಕೊಡೋದು ಅಷ್ಟೇ. ರೆಸಿಪಿಗೆ ಕ್ಯಾಪ್ಷನ್: ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಸೆಂಡಿಗೆ ಮೆಣಸೊಟ್ಟಿಗೆ ಊಟ ಮಾತ್ರ ಫಸ್ಟ್ ಕ್ಲಾಸ್. ಟ್ರೈ ಮಾಡಿ ನೋಡಿ.